ನಮಸ್ಕಾರ ವೀಕ್ಷಕರೇ, ಇನ್ಸೈಡ್ ರಶ್ ನ್ಯೂಸ್ಗೆ ಸ್ವಾಗತ. ನಾನು ವಿನುತಾ. ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ದೀಪವನ್ನ ಯಾಕೆ ಹಚ್ಚುತ್ತಾರೆ ಮತ್ತು ದೀಪವನ್ನ ಹಚ್ಚುವುದರ ಇಂದಿನ ಮಹತ್ವವನ್ನ ತಿಳಿದುಕೊಳ್ಳೋಣ. ಈ ವಿಶಿಷ್ಟವಾದ ಮಾಸದಲ್ಲಿ ನೆಲ್ಲಿಕಾಯಿ ದೀಪವನ್ನ ಹಚ್ಚುವುದರಿಂದ ಇದು ಎಲ್ಲ ಕೋರಿಕೆಗಳನ್ನ ಈಡೇರಿಸಿ ಬಹುದಿನಗಳ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುತ್ತದೆ. ಆಧ್ಯಾತ್ಮಿಕ ಪ್ರಗತಿ, ಮಾನಸಿಕ ನೆಮ್ಮದಿ, ಆರೋಗ್ಯ ಸುಧಾರಣೆ ಮತ್ತು ಶ್ರೀ ಮಹಾಲಕ್ಷ್ಮಿಯ ಕೃಪೆಗೆ ಬೇಗ ಪಾತ್ರರಾಗಲು ನೆಲ್ಲಿಕಾಯಿ ದೀಪವು ಅತ್ಯುತ್ತಮ. ಗೋಧೂಳಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನ ಹಚ್ಚುವುದರಿಂದ ಶುಭ ಫಲ ಪಡೆಯಬಹುದು. ಪ್ರಾಚೀನ ಕಾಲದಲ್ಲಿ ದೇವರು ಮತ್ತು ದಾನವರು ಇಬ್ಬರಿಗೂ ಕೂಡ ನೆಲ್ಲಿಕಾಯಿಯ ಬಗ್ಗೆ ಅಪಾರ ಗೌರವವಿತ್ತು. ಒಮ್ಮೆ ಲಕ್ಷ್ಮೀ ದೇವಿಯು ಭೂಮಿಯ ಮೇಲೆ ವಿಹರಿಸುತ್ತಿದ್ದಾಗ ತಾನು ವಿಷ್ಣು ಮತ್ತು ಶಿವ ಇಬ್ಬರನ್ನು ಕೂಡ ಒಂದೇ ಸಮಯದಲ್ಲಿ ಪೂಜಿಸಬೇಕೆಂದು ಸಂಕಲ್ಪವನ್ನ ಮಾಡಿಕೊಳ್ತಾರೆ. ಈ ಸಂಕಲ್ಪದೊಂದಿಗೆ ಲಕ್ಷ್ಮೀ ದೇವಿಯ ಪೂಜೆಯಿಂದಾಗಿ ಸಂತೋಷಗೊಂಡ ವಿಷ್ಣು ಮತ್ತು ಶಿವ ಇಬ್ಬರು ಕೂಡ ಆ ದಿನದಿಂದ ನೆಲ್ಲಿ ಮರ ಮತ್ತು ಅದರ ಕಾಯಿಗೆ ವಿಶೇಷ ವರವನ್ನ ನೀಡುತ್ತಾರೆ. ಅಂದಿನಿಂದ ನೆಲ್ಲಿಕಾಯಿ ಮರ ಮತ್ತು ಅದರ ಕಾಯಿಯನ್ನ ತ್ರಿಮೂರ್ತಿಗಳ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಲಕ್ಷ್ಮಿಯ ದಿವ್ಯ ರೂಪವೆಂದು ಪರಿಗಣಿಸಲಾಗುವುದು. ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಕಾರ್ತಿಕ ಶುಕ್ಲ ಪಕ್ಷದ ನವಮಿ ಅಥವಾ ಕಾರ್ತಿಕ ಪೌರ್ಣಮಿಯಂದು ನೆಲ್ಲಿ ಮರದ ಕೆಳಗೆ ಕುಳಿತು ನೆಲ್ಲಿಕಾಯಿಯ ಒಳಗೆ ದೀಪ ಹಚ್ಚಿ ಪೂಜೆ ಮಾಡುವವರಿಗೆ ಸಕಲ ಐಶ್ವರ್ಯ, ಸಂಪತ್ತು ಮತ್ತು ಸೌಭಾಗ್ಯ ಲಭಿಸುವುದು. ಅದಲ್ಲದೆ ಅವರ ಇಷ್ಟಾರ್ಥಗಳು ಕೂಡ ಬೇಗ ನೆರವೇರುತ್ತದೆ. ಈ ಘಟನೆ ಕಾರ್ತಿಕ ಮಾಸದಲ್ಲಿ ನಡೆದ ಕಾರಣ ಈ ಮಾಸದಲ್ಲಿ ನೆಲ್ಲಿಕಾಯಿ ದೀಪ ಹಚ್ಚುವುದಕ್ಕೆ ಹೆಚ್ಚಿನ ಮಹತ್ವ ಬಂದಿದೆ. ಕಾರ್ತಿಕ ಮಾಸವು ವಿಷ್ಣು ಮತ್ತು ಲಕ್ಷ್ಮಿಗೆ ಸಮರ್ಪಿತವಾದ ಮಾಸವಾಗಿದೆ. ಈ ಸಮಯದಲ್ಲಿ ವಿಷ್ಣು ಕ್ಷೀರಸಾಗರದಿಂದ ಎದ್ದು ಬರುವುದರಿಂದ ಸಕಲ ಶುಭ ಕಾರ್ಯಗಳಿಗೆ ಇದು ಸೂಕ್ತ ಕಾಲ. ಆದ್ದರಿಂದ ಸಾಕ್ಷಾತ್ ಲಕ್ಷ್ಮೀ ವಿಷ್ಣುವೇ ನೆಲೆಸಿರುವ ನೆಲ್ಲಿಕಾಯಿಯಲ್ಲಿ ದೀಪ ಹಚ್ಚಿ ಪೂಜಿಸುವುದು ಅತ್ಯಂತ ಮಂಗಳಕರವಾಗಿದೆ. ಈ ಮಾಸದಲ್ಲಿ ಅನೇಕ ವಿಧವಾದ ದೀಪವನ್ನ ಬೆಳಗಲಾಗುತ್ತದೆ. ಅವುಗಳಲ್ಲಿ ತುಪ್ಪದ ದೀಪ, ಸಾಸಿವೆ ಎಣ್ಣೆಯ ದೀಪ, ಎಳ್ಳಿನ ದೀಪ, ಕೊಬ್ಬರಿ ದೀಪ ಮತ್ತು ಕುಂಬಳಕಾಯಿ ದೀಪಗಳು ಪ್ರಮುಖವಾಗಿವೆ. ಆದರೆ ಎಲ್ಲ ಕೋರಿಕೆಗಳು ಬಹುಬೇಗ ಈಡೇರಲು, ಆಸೆ ಆಕಾಂಕ್ಷೆಗಳು ಸಿದ್ಧಿಸಲು ಮತ್ತು ಬಹುದಿನಗಳ ಸಮಸ್ಯೆಗಳಿಗೆ ಪರಿಹಾರ ಸಿಗಲು ಅತ್ಯಂತ ವಿಶೇಷವಾದ ದೀಪವೆಂದರೆ ಅದು ನೆಲ್ಲಿಕಾಯಿ ದೀಪ. ಇದನ್ನು ನೆಲ್ಲಿ ದೀಪ ಎಂತಲೂ ಸಹ ಕರೆಯಲಾಗುತ್ತದೆ. ಒಮ್ಮೆ ಸಾಕ್ಷಾತ್ ಶಂಕರಾಚಾರ್ಯರು ಒಂದು ದಿನ ಭಿಕ್ಷೆ ಬೇಡಲು ಹೋದಾಗ ಒಬ್ಬ ತಾಯಿಯು ಅವರಿಗೆ ನೀಡಿದ ನೆಲ್ಲಿಕಾಯಿಯಿಂದಲೇ ಕನಕದಾರ ಸ್ತೋತ್ರವನ್ನ ರಚಿಸಿ ಬಂಗಾರದ ನೆಲ್ಲಿಕಾಯಿಗಳನ್ನ ಪಡೆಯುವಂತೆ ಆಶೀರ್ವದಿಸುತ್ತಾರೆ. ಈ ಘಟನೆ ಇಂದಿಗೂ ಕೂಡ ಜಗತ್ ಪ್ರಸಿದ್ಧವಾಗಿದೆ ಮತ್ತು ಇತಿಹಾಸದಲ್ಲಿ ಇದರ ಪ್ರತೀಕವನ್ನ ನೋಡಬಹುದು. ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ದೀಪವನ್ನ ಹಚ್ಚುವುದರಿಂದ ಹಲವಾರು ಪ್ರಯೋಜನಗಳನ್ನ ಪಡೆಯಬಹುದು. ಇದು ಆಧ್ಯಾತ್ಮಿಕ ಪ್ರಗತಿಗೆ ಸಹಕಾರಿ, ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನ ನೀಡುತ್ತದೆ. ಜೀವನದಲ್ಲಿ ಶ್ರೇಯಸ್ಸು, ಕೀರ್ತಿ ಮತ್ತು ಪ್ರತಿಷ್ಠೆಗಳನ್ನ ಕೂಡ ತರುತ್ತದೆ. ಸಾಲಬಾಧೆಗಳಿಂದ ಮುಕ್ತಿ ಪಡೆಯಲು ಮತ್ತು ಆರೋಗ್ಯವನ್ನ ಸುಧಾರಿಸಿಕೊಳ್ಳಲು ಇದು ಬಹಳ ವಿಶೇಷವಾದ ಮಾರ್ಗವೆಂದು ನಂಬಲಾಗಿದೆ. ನೆಲ್ಲಿಕಾಯಿ ದೀಪವನ್ನ ಹಚ್ಚುವುದರಿಂದ ಶ್ರೀ ಮಹಾಲಕ್ಷ್ಮಿಯ ಕೃಪೆಗೆ ಬೇಗ ಪಾತ್ರರಾಗಬಹುದು. ಎಲ್ಲಿ ನೆಲ್ಲಿಕಾಯಿ ದೀಪವಿರುತ್ತದೋ ಅಲ್ಲಿ ಮಹಾಲಕ್ಷ್ಮಿಯ ಅಷ್ಟಲಕ್ಷ್ಮಿಗಳಾದ ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವೀರಲಕ್ಷ್ಮಿ ಮತ್ತು ವಿದ್ಯಾಲಕ್ಷ್ಮಿಯರ ಅವಿನಾಭಾವ ಸಂಬಂಧವಿರುತ್ತದೆ ಎಂದು ನಂಬಲಾಗಿದೆ. ಅಲ್ಲದೆ 7 ಜನ್ಮಗಳ ಪಾಪಗಳು ಕೂಡ ಈ ದೀಪದ ಪ್ರಭಾವದಿಂದ ನಶಿಸಿ ಹೋಗುತ್ತವೆ. ನೆಲ್ಲಿಕಾಯಿ ದೀಪ ಹಚ್ಚುವ ವಿಧಾನ: ಒಂದು ವೀಳ್ಯದೆಲೆಯನ್ನ ತೆಗೆದುಕೊಳ್ಳಬೇಕು. ಅದರಲ್ಲಿ ಒಂದು ನೆಲ್ಲಿಕಾಯಿಯನ್ನ ಇಡಬೇಕು. ನೆಲ್ಲಿಕಾಯಿಯ ಮಧ್ಯದಲ್ಲಿ ಸ್ವಲ್ಪ ಕೊರೆದು ಅದರಲ್ಲಿ ತುಪ್ಪದ ಬತ್ತಿಯನ್ನ ಇಡಬೇಕು. ಈ ರೀತಿ ಸಿದ್ಧಪಡಿಸಿದ 2 ನೆಲ್ಲಿಕಾಯಿ ದೀಪಗಳನ್ನ ವೀಳ್ಯದೆಲೆಯ ಮೇಲೆ ಇಟ್ಟು ಬೆಳಗಿಸಿದರೆ ಸಾಕಷ್ಟು ಶುಭ ಫಲಗಳು ಪ್ರಾಪ್ತವಾಗುತ್ತದೆ. ಉತ್ತರ ಭಾರತದಲ್ಲಿ ಶುಕ್ರವಾರದಂದು ಈ ದೀಪವನ್ನ ಹೆಚ್ಚಾಗಿ ಬೆಳಗಿಸಲಾಗುತ್ತದೆ. ಇದರಿಂದ ಪಾರ್ವತಿ ದೇವಿಯ ಕೃಪೆಯು ದೊರೆಯುತ್ತದೆ ಮತ್ತು ಗಣಪತಿಯ ಆವಾಹನೆಗೂ ಕೂಡ ಇದು ಸಹಕಾರಿ. ದೀಪ ಬೆಳಗಿದ ನಂತರ ಆ ನೆಲ್ಲಿಕಾಯಿಗಳನ್ನ ನೀರಿಗೆ ಬಿಡುವುದು ಅಥವಾ ಯಾರು ತುಳಿಯದ ಜಾಗದಲ್ಲಿ ಇಡುವುದು ವಾಡಿಕೆ. ಧನ್ಯವಾದಗಳು.